ರಾಮನಗರ ಜಿಲ್ಲಾ ಮಾವು ಮತ್ತು ತೋಟದ ಬೆಳೆಗಾರರ ಮಾರಾಟ ಸಂಘದ ವತಿಯಿಂದ ಉಡುಪಿಯ ದೊಡ್ಡನಗುಡ್ಡೆ ತೋಟಗಾರಿಕಾ ಇಲಾಖೆಯ ರೈತ ಸೇವಾ ಕೇಂದ್ರದ ಆವರಣದಲ್ಲಿ ಆಯೋಜಿಸಿರುವ 4 ದಿನಗಳ ವಿವಿಧ ಮಾವಿನ ತಳಿಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಇಂದು ಚಾಲನೆಯನ್ನು ನೀಡಲಾಯಿತು. ಮಲ್ಲಿಕಾ, ಕೇಸರ್, ಇಮಾಂ, ಪಸಂದ್, ರಸಪುರಿ, ಸಿಂಧೂರ, ಸುಂದರಿ, ಅಲ್ಫೋನ್ಸೋ, ತೋತಾಪುರಿ, ಕಾಲಪ್ಪಾಡಿ, ಸಕ್ಕರೆಗುತ್ತಿ, ಮಲಗೋವಾ, ದಾಸೇರಿ ಮೊದಲಾದ ತಳಿಗಳ ಮಾವು ಪ್ರದರ್ಶನ ಗಮನ ಸೆಳೆದಿದ್ದು, ಮೊದಲ ದಿನವೇ ಗ್ರಾಹಕರು ಮುಗಿಬಿದ್ದು ಮಾವುಗಳನ್ನು ಖರೀದಿಸಿದ್ದಾರೆ. ಮಾವು ಮೇಳಕ್ಕೆ ಚಾಲನೆ ನೀಡಿದ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಇಂದಿನಿಂದ 4 ದಿನಗಳ ಕಾಲ ದೊಡ್ಡನಗುಡ್ಡೆಯ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಮಾವು ಮೇಳ ನಡೆಯಲಿದೆ. 12ರಿಂದ 15 ವಿವಿಧ ತಳಿಗಳ ಮಾವುಗಳು ಪ್ರದರ್ಶನ ಹಾಗೂ ಮಾರಾಟ ನಡೆಯಲಿದ್ದು, ಮಾವು ಪ್ರಿಯರಿಗೆ ವಿವಿಧ ಮಾವಿನ ಹಣ್ಣುಗಳನ್ನು ಖರೀದಿಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕಿ ಕ್ಷಮಾ ಪಾಟೀಲ್, ಸಹಾಯಕ ನಿರ್ದೇಶಕರಾದ ನಿತಿನ್, ಹೇಮಂತ್ ಉಪಸ್ಥಿತರಿದ್ದರು. ಇವತ್ತಿನಿಂದ ರಾಮನಗರದ ಕೆಲವು ಆಸಕ್ತ ರೈತರು ಮತ್ತು ರೈತ ಮುಖಂಡರು, ಮಾವು ಬೆಳೆಗಾರರು, ನಮ್ಮ ಉಡುಪಿ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಇವರ ಸಹಯೋಗದಲ್ಲಿ ಒಂದು ಮಾವು ಮೇಳ ಪ್ರಾರಂಭ ಆಗಿದೆ. ಒಂದು ಅಧಿಕೃತವಾಗಿ ನಾನು ಇವತ್ತು ಚಾಲನೆ ಕೊಟ್ಟು ಬಿಡುಗಡೆ ಮಾಡ್ತಾ ಇದ್ದೇನೆ. ಸುಮಾರು 12ರಿಂದ 15 ವಿವಿಧ ಮಾವಿನ ತಳಿಗಳ ಹಣ್ಣುಗಳು ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಮಾರಾಟ ಮಾಡಲಿಕ್ಕೆ. ಮತ್ತು ಬೇರೆ ಬೇರೆ ರೀತಿಯ ವೈವಿಧ್ಯಮಯವಾದಂಥ ಖಾದ್ಯಗಳನ್ನು ಕೂಡ ಅವರು ಕೆಲವು ಸರಬರಾಜು ಮಾಡ್ತಾ ಇದ್ದಾರೆ. ಒಟ್ಟಾಗಿ ದೊಡ್ಡನಗುಡ್ಡೆ ನಡೆಯುವಂಥ ಮಾವು ಮೇಳಗಳು ಇವತ್ತಿನಿಂದ ಪ್ರಾರಂಭವಾಗಿ ಭಾನುವಾರ ಸಂಜೆವರೆಗೆ, ಅಂದರೆ ಹೆಚ್ಚು ಕಡಿಮೆ 4 ದಿವಸಗಳ ಕಾಲ ಇಲ್ಲಿಯ ಮಾವು ಆಸಕ್ತರಿಗೆ ಮತ್ತು ಬಳಕೆದಾರರಿಗೆ, ಮಾವನ್ನು ಖರೀದಿಸುವವರಿಗೆ, ವಿವಿಧ ಮಾವಿನ ಹಣ್ಣನ್ನು ನೋಡುವವರಿಗೆ ಮತ್ತು ಅದನ್ನು ಖರೀದಿಸುವವರಿಗೆ ಒಂದು ಅವಕಾಶ ಅಂತ ನನ್ನ ಭಾವನೆ. ಇವತ್ತು 14ನೇ ತಾರೀಕಿಂದ 17ನೇ ತಾರೀಕಿನವರೆಗೆ ರಾಮನಗರ ನಮ್ಮ ಒಂದು ರೈತ ಬೆಳೆಗಾರರ ಸಂಘ ಇವತ್ತು ದೊಡ್ಡನಗುಡ್ಡೆಯಲ್ಲಿ ಈ ಒಂದು ಮಾವು ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇದು ರೈತರಿಂದನೇ ನೇರವಾಗಿ ಗ್ರಾಹಕರಿಗೆ ಒಂದು ಮಾವಿನ ಒಂದು ಹಣ್ಣಿನ ರುಚಿ ತಲುಪಲಿ ಅನ್ನುವಂಥ ನಿಟ್ಟಿನಲ್ಲಿ ಇಲಾಖೆ ಇವರಿಗೆ ಸಹಕಾರವನ್ನು ನೀಡ್ತಾ ಇದೆ. ಸುಮಾರು 12 ಟನ್ನಷ್ಟು ಮಾವಿನ ಹಣ್ಣನ್ನು ಈ ಬಾರಿ ಪ್ರಥಮವಾಗಿ ತಂದಿದ್ದಾರೆ. ಮುಂದೆ ಡಿಮ್ಯಾಂಡ್ ಬಂದಲ್ಲಿ ಅದು ಹೆಚ್ಚಿನ ಇದನ್ನು 2ನೇ ಇದರಲ್ಲಿ ಅವರು ತರಲಿಕ್ಕಿದ್ದಾರೆ. ಈಗ ಆಲ್ರೆಡಿ ಮಲ್ಗೋಬಾ ಮತ್ತು ಇಮಾಂ ಪಸಂದು ಮತ್ತು ದಶಹರಿ, ಹಾಗೆ ರಸಪುರಿ, ಆಮೇಲೆ ಆಪೂಸು, ಹಾಗೆ ಮತ್ತು ಕಾಲಪ್ಪಾಡಿ, ಮುಂಡಪ್ಪ, ಈ ಎಲ್ಲ ತಳಿಗಳನ್ನು ಅವರು ಈ ಒಂದು ಮೇಳಕ್ಕೆ ತಂದಿದ್ದಾರೆ.